ಶಿಡ್ಲಘಟ್ಟ ತಾಲೂಕು ಬಚ್ಚಹಳ್ಳಿ ಗ್ರಾಮದಲ್ಲಿ ಡಿಸೆಂಬರ್ 1, 2024ರಂದು ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯೆಯ ಪ್ರಯುಕ್ತ ಬಸವೇಶ್ವರ ದೇವರ ಮೆರವಣಿಗೆ ಮತ್ತು ವಿಶೇಷ ಪೂಜೆಗಳನ್ನು ಬಚ್ಚಹಳ್ಳಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಹಮ್ಮಿಕೊಂಡಿದ್ದರು. ಈ ವೇಳೆ ದೇವಸ್ಥಾನದ ಅರ್ಚಕರಾದ ಬಸವರಾಜುರವರು ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪೂಜಾ ಹೋಮಗಳನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ವೀರಗಾಸೆ, ಟಮಟೆ ವಾದ್ಯಗಳನ್ನು ನಡೆಸಲಾಯಿತು. ವರದಿ ಬಚ್ಚಹಳ್ಳಿ ನಾರಾಯಣ ಸ್ವಾಮಿ. ಇದು ಸರ್ಲೇ ಇದೆ, ತಪ್ಪಿದೆ. ಈ ತಗೊಂಡಿದೆ ಅಂತ ಬಂದಾರ ಅಂತ ಈ ಒಳ್ಳೇದಾಗ್ತದೆ. ಸೀದಾರಾಯಣ ಕೊಡು. ಇಂದ್ರಾರಮಣ ಗೋವಿಂದ ಸ್ವಾಮಿ ಪಾದಾರವಿಂದ ಗೋವಿಂದ ಜಯಂತ ಸ್ವಾಮಿ ಪಾದಾರವಿಂದ ಗೋವಿಂದ ಸುಬ್ರಹ್ಮಣ್ಯ ಸ್ವಾಮಿ ಪಾದಾರವಿಂದ ಗೋವಿಂದ ಸ್ವಾಮಿ ಪಾದಾರವಿಂದ ಗೋವಿಂದ ಸ್ವಾಮಿ ಪಾದಾರವಿಂದ ಗೋವಿಂದ ಪಾರ್ವತಿ ಜೊತೆ ದೇವ ದೇವ ಹೇ ದೇವ ಯೇ ಶಂಭವೇ, ಹೇ ದೇವ ಯೇ ಶಂಭವೇ, ತೀಕ್ಷ್ಣಶೃಂಗಾಯ ವಿದ್ಮಹೇ ವೇದಪಾದಾಯ ಧೀಮಹಿ ತನ್ನೋ ಬಸವೇಶ್ವರ ಪ್ರಚೋದಯಾತ್ ಎಂದೆಂಬುದಾಗಿ ಯಾವ ಸುಕ್ಷೇತ್ರದಲ್ಲಿ ನೆಲೆಗೊಂಡಿರುವಂತಹ ಅನಾದಿ ಕಾಲದಿಂದಲೂ ಬಂದ ಭಕ್ತರನ್ನ ಸಲಹುತ್ತಿರುವಂತಹ ಯಾವ ಬಸವೇಶ್ವರನ ಅಡಿದಾವರೆಗಳಿಗೆ ನಮಸ್ಕರಿಸುತ್ತಾ ವರರೇ ಅಪ್ಪರೇ ಮಹಾಕಾರ್ಯಂ ಮಹಾವೀರಂ ಶಿವ ವಾಹನಂ ಯಾತಾತ್ಮನಂ ಗಣಮಾತ್ಮಾಂ ನಮಸ್ಕಂದೆ ನಂದೀಶ್ವರಾಯ ನಮೋ ನಮಃ ಎಂತೆಂಬುದಾಗಿ ಯಾವ ಪರಮೇಶ್ವರನ ವಾಹನವಾದಂತಹ ನಂದೀಶ್ವರನಿಗೆ ಅನಭಕ್ತಿ ಪೂರ್ವಕವಾದಂತಹ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಂತಪ್ಪ ಶುಭ ಪವಿತ್ರವಾದಂತಹ ಶುಭ ದಿವಸದಲ್ಲಿ ಶುಭ ಸಂಜೆಯ ವೇಳೆಯಲ್ಲಿ ಶುಭ ರಾತ್ರಿಯ ವೇಳೆಯಲ್ಲಿ ಯಾವ ಸ್ವಾಮಿಯ ವಿಜಯ ವಿಜೃಂಭಣೆಯ ಮಹೋತ್ಸವದಲ್ಲಿ ಯಾವ ವೀರಭದ್ರೇಶ್ವರನಾದ ವೀರಗಾಸೆಯಂ ತೊಟ್ಟು ರಣಕೇಕೆಯಂ ಹಾಕುತ್ತ ಮಧ್ಯ ವೈಭವಗಳನ್ನು ಇಟ್ಟುಕೊಂಡು ಒಬ್ಬರೇ ಅಪ್ಪರೇ ಶುಭ ದಿವಸದಲ್ಲಿ
ಜನನ, ಇಂದಪ್ಪ ವೀರಭದ್ರೇಶ್ವರನ ಜನನ, ದಕ್ಷಾವತಿಯ ದಕ್ಷ ಬ್ರಹ್ಮನ ಮರಣ, ದಕ್ಷಾವತಿಯ ದಕ್ಷ ಬ್ರಹ್ಮನ ಮರಣ. ಇಂದಪ್ಪ ದಕ್ಷಾವತಿಯ ಕಡೆಗೆ ಬಂದಂತಹ ವೀರಭದ್ರನಾದರೂ ಯಾವ ದಕ್ಷ ಬ್ರಹ್ಮನು ನಡೆಯುತ್ತಿರುವಂತಹ ಯಾಗ ಮಂಟಪದ ಕಡೆಗೆ ಬಂದಿದ್ದಾನೆ. ಇಂತಪ್ಪ ಯಾಗ ಮಂಟಪದ ಕಡೆಯಲ್ಲೇ ಯಾವ ದಕ್ಷೇಶ್ವರನಾದರೂ ವೀರಭದ್ರೇಶ್ವರನು ಬಂದಂತಹ ಸಂಭ್ರಮವನ್ನು ನೋಡಿ, ಕೆಲವೆಲ್ಲವೋ ನೀನು ಯಾರು, ಇಲ್ಲಿಗೆ ಏತಕ್ಕೆ ಬಂದೆ ಎಂದು ಕೇಳುವಾಗ, ಕೆಲವೆಲ್ಲವೋ ದಕ್ಷ ಪ್ರದೇಶ್ವರ, ಆ ಪರಶಿವನ ಮಗನು ವೀರಭದ್ರನು ನಾನು, ನೀನು ನಡೆಸುತ್ತಿರುವಂತಹ ಯಾಗ ಮಂಟಪದ ಅವಿರ್ಭಾಗವನ್ನು ತೆಗೆದುಕೊಂಡು ಹೋಗಲು ಬಂದಿರುವೆನು ಎಂದು ಹೇಳಿದಂತಹ ವೀರಭದ್ರನ ಮಾತನ್ನು ಕೇಳಲಾಗ ಯಾವ ದಕ್ಷ ಪ್ರದೇಶವನ್ನು ಕೇಳುತ್ತಿದ್ದಾನೆ, ಎಲ್ಲವೂ ವೀರಭದ್ರ, ಆ ಬೂದಿ ಬಡುಕನ ಮಗನೋ ನೀನು, ಆ ಬೂದಿ ಬಡುಕನ ಮಗನೋ ನೀನು. ನಾನು ಆ ಬೂದಿ ಬಡುಕನಿಗೆ ಯಾವ ಅವಿರ್ಭಾಗವನ್ನು ಕೊಡುವುದಿಲ್ಲ, ಅದನ್ನು ನಾನೇ ತೆಗೆದುಕೊಳ್ಳುವೆನು ಎಂದು ಹೇಳುವಾಗ ಇಂದಪ್ಪ ಪರಮೇಶ್ವರನು ಅಪನಿಂದನೆಯನ್ನ ಗೈದಂತಹ ಮಾತುಗಳನ್ನ ಕೇಳಲಾಗದಂತಹ ವೀರಭದ್ರನಾದರೂ ಕೋಪದೂಡಲಾಗೆ ಗಂಡು ಗತ್ತಿಯನ್ನು ತೆಗೆದುಕೊಂಡು ಯಾವ ವೀರಭದ್ರೇಶ್ವರನಾದರೂ ಆ ದಕ್ಷ ಪ್ರದೇಶ್ವರನ ಜಗದೊಡೆಯನಿಗೆ ಏಕಾಸ್ತದಿಂದ ನಮಸ್ಕಾರವನ್ನು ಮಾಡಿದ್ದಾರೆ. ಬಲರೇ ಬಾಪರೇ ರುದ್ರ, ಯಾವಯ್ಯ ಜಗದೀಶನ ಪಕ್ಕದಲ್ಲಿ ಕುಳಿತಂತಹ ಯಾವ ಜಗನ್ಮಾತೆಯಾದ ಪಾರ್ವತಾದೇವಿಯು ನೋಡಿ ತನ್ನ ಪತಿಯಾದಂತಹ ಶಂಕರನಿಗೆ ನುಡಿಯುತ್ತಿದ್ದಾಳೆ, ಎಲೈ ಶಂಭುವೇ, ಎಲ್ಲ ದೇವಾನುದೇವತೆಗಳು ಜೋಡು ಅಸ್ತ್ರದಿಂದ ನಮ್ಮ ಬೀರುವರೆಗೂ ನಮಸ್ಕರಿಸಿದ್ದಾರೆ. ಆದರೆ ನಿಮ್ಮ ಪರಮ ಶಿಷ್ಯನಾದಂತಹ ಯಾವ ಭೃಂಗೀಶ್ವರನು ಏಕಾಸ್ತ್ರದಿಂದ ನಮಸ್ಕಾರವನ್ನು ಮಾಡಿದ್ದಾರೆ. ಕಾರಣವೇನೆಂದು ಕೇಳಲು ಯಾವಯ್ಯ ಪರಮೇಶ್ವರನು ನುಡಿಯುತ್ತಿದ್ದಾನೆ, ಎಲ್ಲ ಜಗನ್ಮಾತೆಯಾದ ಪಾರ್ವತಾದೇವಿಯೇ ಕೇಳು, ಯಾವ ಭೃಂಗೀಶ್ವರನು ನನಗೊಬ್ಬನಿಗೆ ಅದು ನಿನಗಲ್ಲವೆಂದು ಹೇಳಲು ಬಲರೇ ಬಾಪರೇ ರುದ್ರ, ಯಾವಯ್ಯ ಜಗನ್ಮಾತೆಯಾದ ಪಾರ್ವತಾದೇವಿಗೆ ನುಡಿಯುತ್ತಿದ್ದಾರೆ. ನೀವೇ ಕಳಿಸಿ, ನೀವೇ ಬಲರೇ ಬಾಪರೇ ರುದ್ರ, ಜಗನ್ಮಾತೆಯಾದ ಪಾರ್ವತಾದೇವಿಯೇ ಕೇಳು, ಎಲ್ಲ ದೇವಾನುದೇವತೆಗಳು ಜೋಡ ಹಸ್ತದಿಂದ ನಮಸ್ಕರಿಸಿದರೆ ನಮಗಿಬ್ಬರಿಗೂ ಸಲ್ಲುತ್ತದೆ. ಆದರೆ ಭೃಂಗೀಶ್ವರನು ಮಾಡಿದಂತಹ ನಮಸ್ಕಾರ ನನಗೊಬ್ಬನಿಗೆ ಅದು ನಿನಗಲ್ಲವೆಂದು ಹೇಳಲು ಇದರಿಂದ ಕೋಪಗೊಂಡಂತಹ ಜಗನ್ಮಾತೆಯಾದ ಪಾರ್ವತಾದೇವಿ ನುಡಿಯುತ್ತಿದ್ದಾಳೆ, ವೆಲವೆಲವೋ ಭೃಂಗೀಶ್ವರ, ವೆಲವೆಲವೋ ಭೃಂಗೀಶ್ವರ, ನೀನು ತೊಟ್ಟಿರುವ ಬಟ್ಟೆ ನನ್ನದು, ನೀನು ಉಸಿರಾಡುವ ಗಾಳಿ ನನ್ನದು, ನೀನು ಓಡಾಡುವ ಈ ಭೂಮಿ ನನ್ನದು. ಇಷ್ಟು ತಿಳಿಯದೆ ನೀನು ನನಗೆ ನಮಸ್ಕಾರವನ್ನು ಮಾಡುವಾದ್ದರಿಂದ ಇದೋ ನೋಡು, ನಿನಗೆ ಶಾಪವನ್ನು ಕೊಡಬೇಕು. ಆ ಶಾಪವು ಏನೆಂತೆಂದೊಡೆ, ನಾಲು ಪಾಲು ಪಕ್ಷಿಯಾಗಿ
ಮುಕ್ಕಾಲು ಪಾಲು ನರನ ಆಕಾರವಾಗಿ ಬೇಚರ ಮಾರ್ಗದಲ್ಲಿ ಹಾರಾಡು ಎಂದು ಶಾಪವನ್ನು ಕೊಟ್ಟಿದ್ದಾಳೆ. ಅಲರೇ ಬಾಪರೇ ರುದ್ರ, ಇದನ್ನು ಕಂಡಂತಹ ಜಗದೀಶ್ವರನು ಯಾವಯ್ಯ ಜಗನ್ಮಾತೆಯಾದ ಪಾರ್ವತಾದೇವಿಗೆ ಗರ್ವ ಬಂದಿರುವುದೆಂದು ತಿಳಿದು, ಅಲರೇ ಬಾಪರೇ ರುದ್ರ, ಬೇಚರ ಮಾರ್ಗದಲ್ಲಿ ಹಾರಾಡುತ್ತಿರುವಂತಹ ಯಾವ ಭೃಂಗೀಶ್ವರನಿಗೆ ತನ್ನ ತ್ರಿಶೂಲವನ್ನು ತೆಗೆದು ವಾಹನವನ್ನಾಗಿ ಕಳಿಸಿದ್ದಾನೆ. ಇದನ್ನು ಕಂಡಂತಹ ಯಾವಯ್ಯ ಜಗನ್ಮಾತೆಯಾದ ಪಾರ್ವತಾದೇವಿಯು ಕೋಪಾರೂಢಳಾಗಿ ನಾನು ಉಂಟಂತಹ ಮುಸುಕಿನ ಸೆರಗಿನಿಂದ ಮಹಾದೇವ ದೇವ, ಯಾವಯ್ಯ ಜಗನ್ಮಾತೆಯು ಬಿಟ್ಟ ಬಿರುಗಾಳಿಗೆ ಬೇಚರ ಮಾರ್ಗದಲ್ಲಿ ಹಾರಾಡುತ್ತಿರುವಂತಹ ಭೃಂಗೀಶ್ವರಗೊಂಡಿದ್ದಾರೆ. ಅಲರೇ ಬಾಪರೇ ರುದ್ರ, ಯಾವಯ್ಯ ತ್ರಿಶೂಲದಿಂದ ಬಂದಂತಹ ಭೃಂಗೀಶ್ವರನು ಓಡೋಡಿ ಬಂದು ಪರಮೇಶ್ವರನಲ್ಲಿ ಬೇಡುತ್ತಿದ್ದಾನೆ. ಏ ಜಗದೀಶ್ವರ, ಏ ಪರಮೇಶ್ವರ, ಉತ್ತುಂಗ ರತ್ನ ಸಿಂಹಾಸನಾಧೀಶ್ವರ, ನನ್ನನ್ನು ಕರೆಸಿದ ಕಾರಣವೇನು ಎಂಬುದಾಗಿ ಪರಮೇಶ್ವರನ ಪಾದವನ್ನು ಬಿಡಿದಿದ್ದಾನೆ. ಜನವೆಲ್ಲವೂ ಭೃಂಗೀಶ್ವರ, ನೀನು ಉಜ್ಜಯಿನಿಗೆ ಹೋಗಿ ವರುಣ ಸಿದ್ಧನಾಗಿ ಹುಟ್ಟಿ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಎಡಗೈಯಲ್ಲಿ ಜೋಳಿಗೆ ಬಲಗೈಯಲ್ಲಿ ದತ್ತವನ್ನು ಹಿಡಿದುಕೊಂಡು ಜಂಗಮ ವೇಷಧಾರೆಯಾಗಿ ನನ್ನ ಬಳಿ ಬಾ ಎಂತೆಂಬುದಾಗಿ ನುಡಿಯಲು ಯಾವ ಪರಮೇಶ್ವರನ ಅಪ್ಪಣೆಯಂತೆ ಯಾವ ಭೃಂಗೀಶ್ವರನು ಉಜ್ಜಯಿನಿಗೆ ಹೋಗಿ ವರುಣ ಸಿದ್ಧನಾಗಿ ಹುಟ್ಟಿ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ಎಡಗೈಯಲ್ಲಿ ಜೋಳಿಗೆ ಬಲಗೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಜಂಗಮ ವೇಷಧಾರಿಯಾಗಿ ಬಂದಿದ್ದಾನೆ. ಅಲರೇ ಬಾಪರೇ ರುದ್ರ, ಯಾವಯ್ಯ ಜಂಗಮ ವೇಷಧಾರಿಯಾದಂತಹ ವರುಣ ಸಿದ್ಧನಿಗೆ ಯಾವ ಪರಮೇಶ್ವರನು ನುಡಿಯುತ್ತಿದ್ದಾನೆ. ಅಲರೇ ಬಾಪರೇ ರುದ್ರ, ಜಲ ಜಂಗಮ ವೇಷಧಾರಿಯಾದ ಮರುಳ ಸಿದ್ಧನೆ, ನೀನು ಪೂರ್ವಕ್ಕೆ ಭಿಕ್ಷಕ್ಕೆ ಹೋಗು, ಪಶ್ಚಿಮಕ್ಕೆ ಭಿಕ್ಷಕ್ಕೆ ಹೋಗು, ದಕ್ಷಿಣಕ್ಕೆ ಭಿಕ್ಷಕ್ಕೆ ಹೋಗು. ಈ ಮಾತನ್ನು ಕೇಳಿದ ಕ್ಷಣವೇ ಯಾವ ಜಂಗಮ ವೇಷಧಾರಿ ನುಡಿಯುತ್ತಿದ್ದಾನೆ. ಏ ಪರಮಾತ್ಮ, ದಿಕ್ಕುಗಳಿರುವುದು ನಾಲ್ಕಲ್ಲವೇ? ದಿಕ್ಕುಗಳಿರುವುದು ನಾಲ್ಕಲ್ಲವೇ? ಆ ನಾಲ್ಕು ದಿಕ್ಕುಗಳಲ್ಲಿ ಉತ್ತರ ದಿಕ್ಕನ್ನು ಮಾತ್ರ ಮರೆತರಲ್ಲ ಎಂಬುದಾಗಿ ಕೇಳಿದ ಕ್ಷಣ ಯಾವಯ್ಯ ಪರಮೇಶ್ವರನು ನುಡಿಯುತ್ತಿದ್ದಾನೆ. ಏ ಜಂಗಮ ವೇಷಧಾರಿಯಾದ ಮರುಳ ಸಿದ್ಧನೆ ಕೇಳು, ಉತ್ತರ ದಿಕ್ಕಿನಲ್ಲಿ ಕೊಲ್ಲಾಪುರವೆಂಬ ಪಟ್ಟಣವಿದೆ. ಉತ್ತರ ದಿಕ್ಕಿನಲ್ಲಿ ಕೊಲ್ಲಾಪುರವೆಂಬ ಪಟ್ಟಣವಿದೆ. ಆ ಪಟ್ಟಣದಲ್ಲಿ ಓರ್ವ ಮಾಯೆ ಇದ್ದಾಳೆ. ಅವಳು ಹೋದಂತಹ ನಿಮ್ಮಂತಹ ಜಂಗಮರಿಗೆ ಮೂಗಿಗೆ ಕವಳೆಯಂ ಕಟ್ಟಿ ಶಿವ ಪೂಜೆಗೆ ಅಗ್ನಿಯಂ ಧರಿಸಿಕೊಳ್ಳುವಳಂತೆ. ಅದಕ್ಕೋಸ್ಕರವಾಗಿ ನೀನು ಉತ್ತರ ದಿಕ್ಕಿಗೆ ಭಿಕ್ಷಕ್ಕೆ ಹೋಗಬೇಡವೆಂದು ಹೇಳಲು ಈ ಮಾತನ್ನು ಕೇಳಿದಂತಹ ಜಂಗಮ ವೇಷಧಾರಿಯು ಅಲರೇ ಪಾಪ
ಆ 4 ದೀಪಗಳಿಗೂ ಬಲರೆ ಎಣ್ಣೆಯನ್ನಾಗಿ ಮಾಡಿದ್ದಾನೆ. ಅವಳ ಮೈಯಲ್ಲಿರುವಂತಹ ರಕ್ತವನ್ನೆಲ್ಲ ತೆಗೆದು ಆ 4 ದೀಪಗಳಿಗೂ ಬತ್ತಿಯನ್ನಾಗಿ ಮಾಡಿದ್ದಾನೆ. ಅವಳ ಕೈ ಕಾಲುಗಳನ್ನು ಕತ್ತರಿಸಿ ಆ 4 ದೀಪಗಳಿಗೂ ದೀಪ ಸ್ತಂಭಗಳನ್ನಾಗಿ ಮಾಡಿದ್ದಾನೆ. ಬಲರೆ ಪಾಪರೇ ಅಂತ ಆ 4 ದೀಪಗಳನ್ನ 4 ದಿಕ್ಕಿಗೂ ಹಚ್ಚಿ ಬಲರೆ ಪಾಪರೇ ಅಂತ ಸಮಳ ಕಾಸುರನ್ನ ಕೊಂದು ಸಮ್ಮೇಳನವನ್ನಾಗಿ ಮಾಡಿಕೊಂಡು ಕನ್ನಡ ಕಾಸುರನ್ನ ಕೊಂದು ಎರಡೆಯನ್ನಾಗಿ ಮಾಡಿಕೊಂಡು ಡೋಲ ಕಾಸುರನ್ನ ಕೊಂದು ಡೋಲನ್ನಾಗಿ ಮಾಡಿಕೊಂಡು ಯಾವಯ ನಾದ ಕಾಸುರನ್ನ ಕೊಂದು ಬಾರಿಸುವ ನಾದ ಸುರವನ್ನಾಗಿ ಮಾಡಿಕೊಂಡು ನವ ಭಕ್ತೋ ಭಜನ ಭಜಂತ್ರಿ ಕೀರಲ ಓನಗ ಬೇರಿತ ಮಠಗಳಿಂದ ನಮ್ಮಯ್ಯ ಸಿದ್ದರಾಮನು ಅವರೇ ಬಾಪರೆಂಬುದಾಗಿ ಯಾವಯ್ಯ ಕೈಲಾಸ ಮಾರ್ಗಕ್ಕೆ ನಡೆದಿದ್ದಾನೆ. ಅವರೇ ಬಾಪರೇ ರುದ್ರ. ಆತ್ಮೀಯ ಶರಣ ಬಂಧುಗಳೇ, ಆತ್ಮೀಯ ಶರಣ ಬಂಧುಗಳೇ, ಆತ್ಮ ಹೋದರೆ ದೇಹ, ಆತ್ಮ ಹೋದರೆ ದೇಹ ಅಗ್ನಿಯೋತ್ರಮನ ಪಾಲು. ನೀವು ಸತ್ತ ನಂತರ ನಿಮ್ಮ ಮಕ್ಕಳಾಕುವಂತಹ ಪಿಂಡ ಕಾಗೆ ಕೂಬೆ ನಕ್ಕಳ ಪಾಲು. ನೀವು ಉಟ್ಟಂತಹ ಕಠಿಣ ವಸ್ತ್ರಗಳೆಲ್ಲವೂ ಮಡಿವಾಳ ಮಾಚಯ್ಯನ ಪಾಲು. ನೀವು ಕೂಡಿಟ್ಟಂತಹ ದವಸ ಧಾನ್ಯಗಳೆಲ್ಲವೂ ಈ ಧರಣಿ ದೇವಿಯ ಪಾಲು. ಹಗಲೆನ್ನದೆ ಇರುಳೆನ್ನದೆ ಸಂಪಾದಿಸಿದಂತಹ ಅಷ್ಟ ಐಶ್ವರ್ಯ ಕನಕ ಭಂಡಾರವೆಲ್ಲವೂ ಹಳ್ಳ ಕಾಕರರ ಪಾಲು. ಅವರೇ ಪಾಪರೇ ರುದ್ರ. ನೀವು ಸತ್ತ ನಂತರ ನಿಮ್ಮ ಸಂಗಡ ಬರುವುದ್ಯಾವುದು? ನೀವು ಸತ್ತ ನಂತರ ನೀವು ಮಾಡಿದಂತಹ ದಾನ ಧರ್ಮ ಪಾಪ ಪುಣ್ಯಗಳೇ ಹೊರತು ನೀವು ಸಂಪಾದಿಸಿದಂತಹ ಅಷ್ಟ ಐಶ್ವರ್ಯಗಳು ಬರುವುದಿಲ್ಲ. ಅವರೇ ಪಾಪರೇ ರುದ್ರ ಎಂಬುದಾಗಿ ನುಡಿಯುತ್ತ ಯಾವಯ್ಯ ಶುಭ ದಿವಸದಲ್ಲಿ ಈ ಶುಭ ವೇಳೆಯಲ್ಲಿ ಅನ್ನ ಬಸವೇಶ್ವರನ ದೇವಾಲಯದ ಮುಂಭಾಗದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ಪೂಜೆಯನ್ನು ಮಾಡುತ್ತಿದ್ದೇವೆ. ಅನ್ನಪೂರ್ಣೆಯು ಒಲಿದರೆ ಪೃಷ್ಠಾನ್ನ ಭೋಜನವನ್ನು ನೀಡುತ್ತಾಳೆ. ಮನರೇ ಪಾಪರೇ ಇಲ್ಲಿ ನಡೆದಿರುವ ಸಕಲ ಸದ್ಭಕ್ತಾದಿಗಳು ಭಯ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕುಲದೈವವನ್ನು ಸ್ಮರಣೆ ಮಾಡಿಕೊಂಡು ಆ ತಾಯಿ ಅನ್ನಪೂರ್ಣೇಶ್ವರಿಗೆ ಯಾರಾದರೂ ಕಾಣಿಕೆಯನ್ನು ಅರ್ಪಿಸುವುದಾದರೆ ನಮ್ಮ ಕೈಲಾದ ಮಟ್ಟಿಗೆ ಅನ್ನಪೂರ್ಣೇಶ್ವರಿಗೆ ಕಾಣಿಕೆಯನ್ನು ಅರ್ಪಿಸಬಹುದು. ಮನರೇ ಪಾಪರೇ ರುದ್ರ. ಕಣ್ಬಿಟ್ಟರೆ ಜನನ, ಕಣ್ಣು ಬಿಟ್ಟರೆ ಜನನ, ಕಣ್ಣು ಮುಚ್ಚಿದರೆ ಮರಣ, ರೆಪ್ಪೆಗಳಾಡುತ್ತಿದ್ದರೆ ಮಾತ್ರ ಜೀವನ. ಇಂತಹ ಜೀವನದಲ್ಲಿ ಈ ನರಮನುಷ್ಯನು ಈ ಒಂದು ನನ್ನದು, ಈ ಒಂದು ನನ್ನದು, ಈ ಮಣ್ಣು ನನ್ನದು, ಹೆಣ್ಣು ನನ್ನದು ಎಂದು ಬಡಿದಾಡುತ್ತಿರುವನಲ್ಲ. ಎಲ್ಲಿಯ ತನಕ ನಾನು ಈ ಮಣ್ಣಲ್ಲಿ ಮಣ್ಣಾಗುವ ತನಕ ನಾನು ಅವರೇ ಪಾಪರೇ ಎಂಬುದಾಗಿ ನುಡಿಯುತ್ತ ನಾವು ಆ ವಾದ್ಯ ವೈಭವಗಳೊಂದಿಗೆ ಆ ತಾಯಿ ಜಗನ್ಮಾತೆಯನ್ನ ಮನಸಾರ ಸ್ಮರಣೆ ಮಾಡೋಣ. ಅವರೇ ಪಾಪರೇ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನತೆ ಐಗಿರಿ
ಶ್ರೀ ನಂದಿನಿ ನಂದಿತ ಮೇದಿನಿ ವಿಶ್ವ ವಿರೋಧಿನಿ ನಂದನುತೆ ದೇವರವೆಂದ ಶಿರೋಧಿನಿ ವಾಸಿನಿ ವಿಶ್ವ ವಿಲಾಸಿನಿ ಜಿಷ್ಣುಮತೆ ಭಗವತಿಯ ಸಿಟಿ ಕಂಠ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮಾಡ್ತೀನಿ ರಬೆ ಕಪರ್ತೀನಿ ಶೈಲಸುತೆ ವನರೇ ಪಾಪರೇ ಇರ್ದು ವರನಾಡು ಎಂಬ ಸುಕ್ಷೇತ್ರದಲ್ಲಿ ತಾಯಿ ಅನ್ನ ಪೂರ್ಣೆಯಾಗಿ ನೆಲೆಗೊಂಡಿದ್ದಾಳೆ. ವೀರಭದ್ರನ ತಂಗಿಯಾಗಿ ಯಾವ ಚೌಡೇಶ್ವರಿಯು ಸಿಗಂದೂರು ಎಂಬ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾಳೆ. ಶೃಂಗೇರಿಯಲ್ಲಿ ಶಾರದೆಯಾಗಿ, ಕೊಟ್ಟಿಲಿನಲ್ಲಿ ದುರ್ಗಾ ಪರಮೇಶ್ವರಿಯಾಗಿ, ಬೆಂದಕಾಳೂರು ಬೆಂಗಳೂರಿನಲ್ಲಿ ಅಣ್ಣಮ್ಮನಾಗಿ ನೆಲೆಗೊಂಡಿದ್ದಾಳೆ. ಮೈಸೂರಿನಲ್ಲಿ ಮಹಿಷಿಯ ಮರ್ದನಕ್ಕಾಗಿ ಚಾಮುಂಡೇಶ್ವರಿಯಾಗಿ ನೆಲೆಗೊಂಡಿದ್ದಾಳೆ. ಬಲರೆ ಬಾಪರೆ ರುದ್ರ ಈ ತಾಯಿ ಜಗನ್ಮಾತೆಯು ಒಲಿದರೆ ನಾರಿ ಮುನಿದರೆ ಮಾರಿ. ಯಾವಯ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾದಂತಹ
ಇರಿಸಿದಂತಹ ಪಾವನವಯ್ಯ, ನೀನು ಇರಿಸಿದಂತಹ ಈ ದರೆ ಪಾವನವಯ್ಯ. ಪುಣ್ಯದ ಪುಲಗದ ಪುಣ್ಯದ ಬುದ್ಧಿ ಕ್ಷೇತ್ರವಾದಂತಹ ಅರೆ ಪಾಪರೇ ಇರ್ತ